ನಮಸ್ಕಾರ. ನಾನು ನಿಮ್ಮ ಅಂಜನಾ ಗಿರೀಶ್, ಕಲಾವಿದೆ. ನಾನು ಕಿರಾತಕ ಮೂವಿಲಿ ಪಾಲಿಡಾಲ್ ಪರಮೇಶ್ವರಿ ಹೆಂಡತಿ ಕ್ಯಾರೆಕ್ಟರ್ ಮಾಡಿದ್ದೀನಿ, ಯಶ್ಗೆ ಅತ್ತೆ ಕ್ಯಾರೆಕ್ಟರ್ ಮಾಡಿದ್ದೀನಿ. ಡ್ರೆಸ್ ಕೇಳ್ಕೊಂಡು ಫಸ್ಟ್ ಟೈಮ್ ಬಂದಿದ್ದೀನಿ. ನಾನು ಆ ಗುರುಗಳನ್ನ ಮಾತಾಡಿಸುವಾಗ ಇವರಿಷ್ಟು ಚಿಕ್ಕ ವಯಸ್ಸು, ಇವ್ರು ಏನು ಹೇಳ್ತಾರೆ, ಏನೋ ಇಲ್ಲಿ ಏನಾದ್ರು ಹಣ ದುಡ್ಡಿಗೋಸ್ಕರ ಏನಾದ್ರು ಈ ಥರ ಮಾಡ್ತಿರಬಹುದಾ ಅಂತ ಅಂದ್ಕೊಂಡು ತಲೆನಲ್ಲೇ ಒಂದು ಥಾಟ್ ಇಟ್ಕೊಂಡು ನಾನು ಸ್ವಲ್ಪ ಹೊತ್ತು ಕಾಯ್ದು ಒಳಗಡೆ ಹೋದೆ. ಅವ್ರು ನನ್ನ ಮುಖ ನೋಡ್ತಿದ್ದ ಹಾಗೆ ನನ್ನ ನಡತೆ ಅಥವಾ ನನ್ನ ಏನು ನನ್ನ ಜೀವನದಲ್ಲಿ ನಡೀತಾ ಇರೋವಂಥದ್ದು ಮತ್ತು ಹಾಗೆ ನನ್ನ ಜೀವನ ಹೇಗಿದೆ, ನನ್ನ ಸ್ವಭಾವತಃ ನನ್ನ ಗುಣ ಏನು ಎಲ್ಲವನ್ನೂ ಅವ್ರು ಹೇಳಿದ್ರು. ನಾನು ಏನು ಹೇಳಲೇ ಇಲ್ಲ. ಅವ್ರ ಮುಂದೆ ನಂಗೆ ಒಂಥರ ರೋಮಾಂಚನವಾಯಿತು. ಹೀಗೂ ಇರ್ತಾರ ಜನ ಅನ್ನಿಸ್ತು. ಅಂದರೆ ಒಂದು ಹೇಳಬೇಕು ಅಂತ ಅಂದರೆ ನಮ್ಮ ಡೇಟ್ ಆಫ್ ಬರ್ತು, ನಮ್ಮ ಜಾತಕ, ಅದೆಲ್ಲ ಏನನ್ನೂ ಅವ್ರು ಕೇಳಲೇ ಇಲ್ಲ. ನಾನು ಸಂಜೆ ಟೈಮಲ್ಲಿ ಬಂದಿದ್ದೀನಿ, ಜನ ಯಾರೂ ಇರಲಿಲ್ಲ. ಆದರೆ ಒಂದು ಇಬ್ಬರು ಮೂರು ಜನ ಚಾನಲ್ ಅವರಿದ್ರು, ಹಾಗಾಗಿ ನಮ್ಮನ್ನು ಒಳಗೆ ಬಿಡಲಿಲ್ಲ. ಕಾಯ್ದು ನಾನು ಮಾತಾಡಿಸ್ದೆ. ನಂಗೆ ತುಂಬ ಅಂದರೆ ಮನಸ್ಸು ತುಂಬಿ ಬರ್ತಾ ಇದೆ, ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ಸಣ್ಣ ವಯಸ್ಸಲ್ಲಿ ಇಂಥ ಒಂದು ಜ್ಞಾನ ಇವರಿಗೆ ಹೇಗೆ ಆ ತಾಯಿ ಕರುಣಿಸಿದಾಳೆ ಅಂದರೆ ಇಲ್ಲಿ ಬರ್ತಿರೋ ಜನಕ್ಕೆಲ್ಲ ಬಹಳ ಒಳ್ಳೇದಾಗ್ತಾ ಇದೆ ಅಂತ ನಾನು ಕೇಳ್ಪಟ್ಟಿದ್ದೆ. ಇವತ್ತು ಒಂದಿಬ್ಬರು ಮೂರು ಜನಕ್ಕೆ ಅವ್ರು ನನ್ನ ಕಣ್ಣೆದುರುಗಡೆನೆ ಹೇಳಿದ್ರು, ಮಾತಾಡ್ಸಿದ್ರು. ಅವ್ರು ಮಾತಾಡೋ ರೀತಿ, ಅವರ ಸರಳತೆ, ಅವ್ರು ಇರೋಂಥ ಒಂದು ಗುಣ ಸ್ವಭಾವ ನಂಗೆ ಬಹಳ ಅಂದರೆ ಬಹಳ ಇಷ್ಟ ಆಯಿತು. ನಾನು ಹೇಳ್ತೀನಿ ಎಲ್ಲರಿಗೂ, ವೀಕ್ಷಕರಿಗೆ, ಎಲ್ಲರೂ ದಯವಿಟ್ಟು ಈ ವಿಜಯಕಾಳಿ ಅಮ್ಮನ ದೇವಸ್ಥಾನಕ್ಕೊಮ್ಮೆ ಬನ್ನಿ. ನಿಮ್ಮ ಕಷ್ಟಗಳು ಏನಿದೆ ಗುರುಗಳ ಹತ್ರ ಮಾತಾಡಿ, ನೀವು ಪರಿಹಾರ ಖಂಡಿತವಾಗ್ಲೂ ನಿಮಗೆ ಪರಿಹಾರವಾಗತ್ತೆ. ನಾನು ಇದನ್ನು ಇಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂದರೆ ನನಗದೊಂಥರ ರೋಮಾಂಚನವಾಗ್ತಾ ಇದೆ. ಈ ಸನ್ನಿಧಿಗೆ ನನಗೂ ಬರೋವಂಥ ಭಾಗ್ಯವನ್ನು ಕೊಟ್ಲ ಆ ದೇವಿ ಅಂತ ಮತ್ತೆ ನಾನು ಪದೇ ಪದೇ ಬರಬೇಕು ಅಂತ ನಂಗೆ ಇಷ್ಟ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ, ಆ ದೇವಿನ ಆರಾಧಿಸಿ. 100% ನನ್ನ ಜೀವನದಲ್ಲಿ ಏನ್ ನಡೀತಾ ಇದೆ ಅದನ್ನ ಹಂಗೆ ಹೇಳಿದ್ರು. ನಾನು ಎಲ್ಲರಿಗೂ ನನ್ನ ಸ್ವಭಾವ ಏನಿದೆ, ನನ್ನ ನಡತೆ ಏನಿದೆ ಕರೆಕ್ಟಾಗಿ ಹೇಳಿದ್ರು. ನಂಗೆ ತುಂಬಾನೇ ಇಷ್ಟ. ಅವಾಗಲೇ ಹೇಳಿದ್ದು ನಾನು, ನನ್ನ ಜಾತಕ, ನನ್ನ ಡೇಟ್ ಆಫ್ ಬರ್ತ್ ಎಲ್ಲ ಕೊಟ್ಟಾಗ ಆ ಜಾತಕದಲ್ಲಿ ಏನಿದೆ ಅಂತ ನೋಡಿ ಹೇಳ್ತಾರೆ. ಆದ್ರೆ ಇವ್ರು ಏನೂ ನೋಡ್ಲಿಲ್ಲ, ಬರೀ ಮುಖ ನೋಡಿದ್ರು. ಎರಡೇ ಮಾತು ನಾನು ಮಾತಾಡಿದ್ದು, ನಮಸ್ಕಾರ ಗುರುಗಳೇ ಅಷ್ಟೇ ಹೇಳಿದ್ದು. ಅಷ್ಟು ಹೇಳಿದ ಕೂಡಲೇ ಅವರಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ನಂಗೆ ನಿಜಕ್ಕೂ ನಂಬಕ್ ಆಗ್ತಿಲ್ಲ. ಒಂಥರ ವಿಸ್ಮಯ ಅಂತಾನೆ ಹೇಳ್ಬಹುದು. ಒಂಥರ ಎಲ್ಲರಿಗೂ ಆಗತ್ತೆ, ನನ್ನೊಬ್ಳಿಗೆ ಅಲ್ಲ, ಪ್ರತಿಯೊಬ್ಬ ಹೆಣ್ಮಗಳಿಗೂ, ಪ್ರತಿಯೊಬ್ಬ ಮನುಷ್ಯರಿಗೂ ಅವರು ಹೇಳೋ ರೀತಿಯಲ್ಲಿ ಭಾವುಕರ ಆಗೇ ಆಗ್ತಾರೆ. ಒಂಥರ ಅದೊಂಥರ ಏನೋ ಅಮ್ಮನ ಹತ್ರ ಮಾತಾಡ್ತಿದ್ದಾಳೆ ಒಬ್ಬ ಮಗಳು ಅಂತ ಅನ್ನಿಸ್ತು ನನಗೆ. ಒಬ್ಬ ತಾಯಿ ಹತ್ರ ಮಗಳು ತನ್ನ ಏನಿದೆ ಅದನ್ನ ಹೇಳ್ತಿದ್ದಾಳೆ ತಾಯಿ, ಆ ಥರ ಅನ್ನಿಸ್ತು ನನಗೆ. ನನಗೆ ಅವರು ಬೇರೆ ನಂಗೆ ಏನ್ ಹೇಳಿ, ಆದ್ರೆ ನಾನು ಮಕ್ಕಳ ಬಗ್ಗೆ ಮಾತಾಡ್ತಾರೆ, ಅದು ಹೇಗೆ ಅನಿಸ್ತು ನಿಮ್ಗೆ? ಕುಟುಂಬದಲ್ಲಿ 4 ಜನ ಹೋಗಿದ್ರು, ಹಾ ಬೇರೆ ಬೇರೆ ತರ ಹೇಳಿದ್ರು. ಹಾ ಅವರು ಆ ಮಕ್ಕಳು ಹಾಗೆ ನಡ್ಕೋತಾರ ಕೂಡ, ಓದಲ್ಲ ಬರಿಯಲ್ಲ, ಅವ್ರು ತುಂಬಾ ಹಠ ಮಾಡ್ತಾರೆ. ತುಂಬಾನೇ ಒಂಥರ ವಿಪರೀತ ಅವರು ನಡ್ಕೊಳ್ಳೋ ರೀತಿ ಹಂಗೆ ಹೇಳಿದ್ರು. ಅವ್ರ ಕಣ್ಮುಂದೆನೆ ಅವ್ರು ಆಟ ಆಡ್ತಾರ ಮಕ್ಳು, ಅವ್ರ ಕಣ್ಮುಂದೆ ಹೆಂಗ್ ನಡ್ಕೋತಿದಾರ ಅನ್ನೋ ತರನೇ ಮಾತಾಡಿದ್ರು. ಅದು ನಿಜಕ್ಕೂ ಆಶ್ಚರ್ಯ ನಂಗೆ. ಅದೇನೋಪ್ಪ, ಈಗೂ 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 ಇರ್ತಾರ ಆ ಗುರುಗಳು ಅಂದ್ರೆ ಅಂತ. ಅಂದ್ರೆ ಯಾರನ್ನ ಅಷ್ಟು ಸುಲಭವಾಗಿ ನಂಬೋದೇ ಇಲ್ಲ. ಅವ್ರು ಹೇಳಿದ ಮಾತು ನಾನು ಖಂಡಿತ ನಂಬ್ತೀನಿ. ನಂಗೆ ತುಂಬಾ ನಂಬಿಕೆ ಬಂತು. ನನಗಿಲ್ಲಿ ಮತ್ ಬರ್ಬೇಕು ಅಂತ ಅನ್ನಿಸ್ತಾ ಇದೆ. ನನ್ನ ಕೈಯಲ್ಲಾದ ಸೇವೆ ಕೂಡ ಮಾಡ್ಬೇಕು ಅನ್ನಿಸ್ತಾ ಇದೆ. ಆ ತಾಯಿ ಕೃಪೆ ಇದ್ರೆ ಖಂಡಿತ ಮತ್ತೆ ನಾನು ಬರ್ತಾನೆ ಇರ್ತೀನಿ.